ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಇತಿಹಾಸ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಇರುವಂತಹ ಎಲ್ಲ ಪ್ರಶ್ನೋತ್ತರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡೈರೆಕ್ಟ್ ಕ್ವೆಶನ್ಸ್ ಯಾವುದೂ ಇರೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಎಲ್ಲ ಪ್ರಶ್ನೆಗಳು ಕೂಡ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮುಂದೆ ಬರುವಂತಹ TT ಆಗಿರ್ಬೋದು, HSTR ಹಾಗೆ GPSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ನೇಗಿಲ ಸಾಲುಗಳ ಕುರುಹು ದೊರೆತಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಸಿಂಧೂ ನಾಗರಿಕತೆಯಲ್ಲಿ ಈ ಒಂದು ನೇಗಿಲ ಸಾಲುಗಳ ಕುರುಹು ಯಾವ ಸ್ಥಳದಲ್ಲಿ ನಮಗೆ ಸಿಕ್ಕಿರೋ ಅಂಥದ್ದು ಅಂತ ಹೇಳಿಬಿಟ್ಟು ಸೊ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಮೆಹೆಂಜೋದಾರೋ, ಹರಪ್ಪ ಹಾಗೆ ಕಾಲಿಬಂಗನ್ ಮತ್ತೆ ಲೋಥಾಲ್ ಅಂತ ಇದೆ. ಸೊ ಯಾವ ಒಂದು ಸ್ಥಳದಲ್ಲಿ ನೇಗಿಲ ಸಾಲುಗಳ ಕುರುಹು ಸಿಕ್ಕಿದೆ ಅಂತ ಹೇಳಿದ್ರೆ ಆಪ್ಷನ್ 3 ಕಾಲಿಬಂಗನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ. ಈ ಕೆಳಗಿನವರಲ್ಲಿ ಯಾರನ್ನು ಗ್ರೀಕ್ ಇತಿಹಾಸಕಾರರು ಅಮಿತ್ರೋಕೇಟ್ಸ್ ಅಥವಾ ಅಮಿತ್ರಘಾತ ಅಂತ ಹೇಳಿ ಕರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಿಂಬಸಾರ, ಬಿಂದುಸಾರ ಮತ್ತೆ ಅಶೋಕ ಅಂತ. ಸೊ ಯಾವ್ದಿರ್ಬೋದು ಹಾಗಾದ್ರೆ ನೀವು ಆಯ್ಕೆಗಳಲ್ಲಿ ಗೆಸ್ ಮಾಡಿದ್ದೀರಾ ಆನ್ಸರ್ನ. ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ಬಿಂದುಸಾರ ಅನ್ನೋದೇನಿದೆ, ಬಿಂದುಸಾರನಿಗೆ ಇತಿಹಾಸಕಾರರು ಅಮಿತ್ರೋಕೇಟ್ಸ್ ಅಥವಾ ಅಮಿತ್ರಘಾತ ಅನ್ನುವಂತಹ ಅಂತ ಹೇಳಿ ಕರೆದಿರೋ ಅಂಥದ್ದು. ಇನ್ನು 3ನೇದಾಗಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಿಂಧೂ ನಾಗರಿಕತೆಯ ಹೆಚ್ಚು ಮಾದರಿಯ ಸಮಾಧಿಗಳು ಸಿಕ್ಕಿದೆ ಅಂತ ಕೇಳಿದ್ದಾರೆ. ಯಾವ ಜಾಗದಲ್ಲಿ ಸಿಂಧೂ ನಾಗರಿಕತೆಯ ಕಾಲದ ಹೆಚ್ಚು ಮಾದರಿಯ ಸಮಾಧಿಗಳು ಸಿಕ್ಕಿರೋ ಅಂಥದ್ದು ಅಂತ. ಸೊ ಆಯ್ಕೆಗಳನ್ನ ನೋಡಿರಿ. ಸೂಕ್ತ ಜೆಂಡರ್, ಹರಪ್ಪ, ಮೊಹೆಂಜೋದಾರೋ ಹಾಗೆ ಲೋಥಾಲ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಹರಪ್ಪದಲ್ಲಿ ಆಪ್ಷನ್ ಬಿ ನೋಡಿ. ಇಲ್ಲಿ ಹರಪ್ಪದಲ್ಲಿ ಸಿಂಧೂ ನಾಗರಿಕತೆಯ ಹೆಚ್ಚು ಮಾದರಿಯ ಸಮಾಧಿಗಳು ನಮಗೆ ನೋಡೋದಕ್ಕೆ ಸಿಕ್ಕಿರೋ ಅಂಥದ್ದು. ಇನ್ನು ನೆಕ್ಸ್ಟು 4ನೇ ಪ್ರಶ್ನೆ. ಪೆಸಿಫಿಕ್ ಸಾಗರವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಈ ಒಂದು ಪೆಸಿಫಿಕ್ ಸಾಗರವನ್ನು ಕಂಡುಹಿಡಿದಿದ್ದು ಅಂತ. ಸೊ ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಾ. ಜಾನ್ ಕ್ಯಾಬರ್ಟ್ ಆಗಿರ್ಬೋದು, ಬಲ್ಬೋವಾ ಆಗಿರ್ಬೋದು, ಕೊಲಂಬಸ್ ಹಾಗೇನೆ ಟಾಸ್ಮಾನ್ ಅಂತ ಇದೆ. ಸೊ ಯಾರಿರ್ಬೋದು ಹಾಗಾದರೆ ಪೆಸಿಫಿಕ್ ಸಾಗರವನ್ನು ಕಂಡುಹಿಡಿದಿದ್ದು? ಆಪ್ಷನ್ 2 ನೋಡಿ, ಬಲ್ಬೋವಾ ಅನ್ನೋದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಪೆಸಿಫಿಕ್ ಸಾಗರ, ಇದಕ್ಕೆ ಶಾಂತ ಸಾಗರ ಅಂತ ಹೇಳಿ ಕೂಡ ಕರೀತಾರೆ. ಶಾಂತ ಸಾಗರವನ್ನು ಕಂಡು ಹಿಡಿದಿದ್ದು ಬಲ್ಬೋವಾ. ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 5ನೇ ಒಂದು ಪ್ರಶ್ನೆ ನೋಡಿ. ಋಗ್ವೇದದಲ್ಲಿ ಅತಿ ಹೆಚ್ಚು ಪುನರಾವರ್ತಿತವಾದ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ವೇದಗಳು ಗೊತ್ತೇ ಇದೆ ಅಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸೊ ಈ ಋಗ್ವೇದ ಅಂತ ಬಂದಾಗ ಇಲ್ಲಿ ಅತಿ ಹೆಚ್ಚು ಪುನರಾವರ್ತಿತವಾಗಿ ಅಂದರೆ ಹೆಚ್ಚು ಬಾರಿ ರಿಪೀಟೆಡ್ ಆಗಿ ಬಳಸ್ತಾ ಇದ್ದಂತಹ ಒಂದು ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳನ್ನ ನೋಡಿ. ಸಭಾ, ವಿಧಾತ, ಪಿತಾ, ಮಾತಾ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 3 ಪಿತಾ ಅನ್ನುವಂತಹ ಒಂದು ವರ್ಡ್ ಏನಿದೆ ಋಗ್ವೇದದಲ್ಲಿ ಅತಿ ಹೆಚ್ಚು ಪುನರಾವರ್ತನೆಯಾದಂತಹ ಒಂದು ವರ್ಡ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ ನೋಡಿ. ಇಲ್ಲಿ ದಕ್ಷಿಣ ಭಾರತದ ಮೇಲೆ ಮೊದಲ ಮುಸ್ಲಿಂ ಆಧಿಪತ್ಯ ಏರ್ಪಡಿಸಿದ ಪ್ರಥಮ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಭಾರತದ ಮೇಲೆ ಮೊದಲನೇ ಬಾರಿಗೆ ಮುಸ್ಲಿಂ ಅಧಿಪತ್ಯ ಏರ್ಪಡಿಸಿದಂತಹ ಒಂದು ಚಕ್ರವರ್ತಿ ಅಂತ ಅಂದಾಗ ಆಯ್ಕೆಗಳಿಂದ ನೋಡಿ. ಇಲ್ಲಿ ಕುತುಬುದ್ದೀನ್ ಐಬಕ್, ಮೊಹಮ್ಮದ್ ಗೋರಿ, ಅಲಾವುದ್ದೀನ್ ಖಿಲ್ಜಿ ಹಾಗೆಯೇ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಅಲಾವುದ್ದೀನ್ ಖಿಲ್ಜಿ. ಆಪ್ಷನ್ ಸಿ ಅಲಾವುದ್ದೀನ್ ಖಿಲ್ಜಿ ಮುಸ್ಲಿಂ ಆಧಿಪತ್ಯವನ್ನು ಏರ್ಪಡಿಸಿದ ಪ್ರಥಮ ಚಕ್ರವರ್ತಿ ಯಾವುದ್ರ ಮೇಲೆ? ಭಾರತ ದೇಶದ ಮೇಲೆ. ಈ ಒಂದು ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯ ಅವಧಿ ಅಂತ ಬಂದಾಗ 1296ರಿಂದ 1316 ಏನಿದೆ ಈತನ ಆಳ್ವಿಕೆ ಅವಧಿ ಆಗಿರುತ್ತೆ. ಸೊ ಅಲಾವುದ್ದೀನ್ ಖಿಲ್ಜಿ ಬಂದು ಜಲಾಲುದ್ದೀನ್ ಖಿಲ್ಜಿಯ ಅಳಿಯನಾಗಿರ್ತಾನೆ ಮತ್ತು ಆತನ ಉತ್ತರಾಧಿಕಾರಿ ಕೂಡ ಆಗಿರ್ತಾನೆ ಅಲಾವುದ್ದೀನ್ ಖಿಲ್ಜಿ. ಇವನು ದೆಹಲಿ ಸುಲ್ತಾನರಲ್ಲಿಯೇ ಅತ್ಯಂತ ಕ್ರೂರಿ ಮತ್ತು ಬಲಿಷ್ಠನಾಗಿರುವಂತಹ ಒಬ್ಬ ದೊರೆ ಆಗಿರ್ತಾನೆ ಅಲಾವುದ್ದೀನ್ ಖಿಲ್ಜಿ. ಇನ್ನು ಭಾರತದಲ್ಲಿ ವಿಶಾಲವಾಗಿರುವಂತಹ ಒಂದು ಮಹಮ್ಮದೀಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರಲ್ಲಿ ಮೊಟ್ಟ ಮೊದಲಿಗನಾಗಿರ್ತಾನೆ ಅಲಾವುದ್ದೀನ್ ಖಿಲ್ಜಿ. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆ ನೋಡಿ. ಅಕ್ಬರನನ್ನ ಭಾರತೀಯ ರಾಷ್ಟ್ರೀಯತೆಯ ಜನಕ ಅಂತ ಕರೆದಿದ್ದು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಆಯ್ಕೆಗಳು ನೋಡಿ.
ಮೋತಿಲಾಲ್ ನೆಹರು, ಸ್ವಾಮಿ ವಿವೇಕಾನಂದ, ಜವಾಹರ್ಲಾಲ್ ನೆಹರು ಹಾಗೆ ಮದನ ಮೋಹನ ಮಾಳವೀಯ ಅಂತ ಇದೆ. ಸೊ ಈ 4 ಆಯ್ಕೆಗಳಲ್ಲಿ ಯಾರು ಅಕ್ಬರ್ನನ್ನು ಭಾರತೀಯ ರಾಷ್ಟ್ರೀಯತೆಯ ಜನಕ ಅಂತ ಹೇಳಿ ಕರೆದಿದ್ದು ಅಂತ. ಸೊ ಆನ್ಸರ್ನ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇವಾಗ ನಾನು ಆನ್ಸರ್ನ ಹೇಳ್ತೀನಿ. ಯಾರು ಅಂತ ಹೇಳಿದ್ರೆ ಆಪ್ಷನ್ 3 ಜವಾಹರ್ಲಾಲ್ ನೆಹರೂರವರೇನಿದ್ದಾರೆ ಅಕ್ಬರ್ನನ್ನು ಭಾರತೀಯ ರಾಷ್ಟ್ರೀಯತೆಯ ಜನಕ ಅಂತ ಹೇಳಿ ಕರೆದಿರೋ ಅಂಥದ್ದು. ಇನ್ನು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ಬೆಳೆಯನ್ನು ವೈದಿಕ ಗ್ರಂಥಗಳಲ್ಲಿ ವ್ರೀಹಿ ಎಂಬ ಹೆಸರಿನಿಂದ ಕರೆಯಲಾಗಿತ್ತು ಅಂತ ಕೇಳಿದ್ದಾರೆ. ಸೊ ಯಾವ ಬೆಳೆಯನ್ನ ವೈದಿಕ ಕಾಲದಲ್ಲಿ ವ್ರೀಹಿ ಅಂತ ಅನ್ನುವಂತಹ ಹೆಸರಿನಿಂದ ಕರೆದಿದ್ದಾರೆ ಅನ್ನೋದು ಪ್ರಶ್ನೆ. ನೋಡಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಹತ್ತಿ, ಭತ್ತ, ಗೋಧಿ ಮತ್ತೆ ಕಬ್ಬು ಅಂತ ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ನಿಮ್ಮ ಪ್ರಕಾರ ಯಾವುದನ್ನ ವ್ರೀಹಿ ಅಂತ ಹೇಳಿ ಕರಿತಾ ಇದ್ರು? ಎಸ್, ಆಪ್ಷನ್ ಬಿ ಭತ್ತವನ್ನ ಈ ಒಂದು ವ್ರೀಹಿ ಅಂತಕ್ಕಂತಹ ಹೆಸರಿನಿಂದ ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಮುಂದಿನ ಒಂದು ಪ್ರಶ್ನೆ 9ನೇ ಪ್ರಶ್ನೆ ನೋಡಿ ಇಲ್ಲಿ. ದ ಹಿಸ್ಟ್ರಿ ಆಫ್ ಪರ್ಷಿಯಾ ಈ ಒಂದು ಕೃತಿಯ ಕರ್ತೃ ಯಾರು ಅಥವಾ ದ ಹಿಸ್ಟ್ರಿ ಆಫ್ ಪರ್ಷಿಯಾ ಅನ್ನುವಂತಹ ಗ್ರಂಥವನ್ನ ಬರೆದವರು ಯಾರು ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ, ಅಬ್ದುಲ್ ರಜಾಕ್ ಆಲ್ಬೆರೂನಿ, ಇಬನ್ ಬತೂತಾ ಹಾಗೆಯೇ ಅಗಸ್ಟ್ ಕಾಮ್ಟೆ ಅಂತ ಇದೆ. ಇಬನ್ ಬತೂತಾ ಅಥವಾ ಇಬನ್ ಬತೂಟಾ ಎರಡು ಕೂಡ ಆಗುತ್ತೆ. ಸೊ ಇಲ್ಲಿ ದ ಹಿಸ್ಟ್ರಿ ಆಫ್ ಪರ್ಷಿಯಾ ಕೃತಿಯನ್ನು ಬರೆದಿದ್ದು ಯಾರು ಅಂತ ಹೇಳಿದ್ರೆ ಆಪ್ಷನ್ 1 ಅಬ್ದುಲ್ ರಜಾಕ್ ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 10ನೇ ಒಂದು ಪ್ರಶ್ನೆ ನೋಡಿ. ಈ ಕೆಳಗಿನವರಲ್ಲಿ ಯಾವ ದೊರೆಗೆ ದಕ್ಷಿಣ ಸಮುದ್ರಾಧಿಪತಿ ಅನ್ನುವಂತಹ ಒಂದು ಬಿರುದು ಇತ್ತು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ದೊರೆಗೆ ಈ ಒಂದು ಬಿರುದಿತ್ತು, ಯಾವ ದೊರೆ ಈ ಬಿರುದನ್ನು ಹೊಂದಿದ್ರು ಅಂತ ಹೇಳಿ ಆಯ್ಕೆಗಳನ್ನು ನೋಡಿ ಇಲ್ಲಿ. ಇಮ್ಮಡಿ ಪುಲಕೇಶಿ, ಹರ್ಷವರ್ಧನ, 1ನೇ ಹರಿಹರ, ಪ್ರೌಢದೇವರಾಯ. ಸೊ ದಕ್ಷಿಣ ಸಮುದ್ರಾಧಿಪತಿ ಅನ್ನುವಂತಹ ಒಂದು ಬಿರುದು ಯಾರಿಗಿತ್ತು ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ ಪ್ರೌಢದೇವರಾಯ ಇವರಿಗೆ ದಕ್ಷಿಣ ಸಮುದ್ರಾಧಿಪತಿ ಅನ್ನುವಂತಹ ಒಂದು ಬಿರುದು ಇದ್ದಿರೋ ಅಂಥದ್ದು. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಘಿಯಾಸುದ್ದೀನ್ ತುಘಲಕ್ನಿಗೆ ಅಬಿದಿಲ್ಲಿ ದೂರ ಅಸ್ತ ಅಂದರೆ ದೆಹಲಿ ಇನ್ನೂ ದೂರವಾಗಿದೆ ಎಂದು ಭವಿಷ್ಯ ನುಡಿದಂತಹ ಸಂತ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಬಂದೆ ನವಾಜ್, ಶೇಖ್ ನಿಜಾಮುದ್ದೀನ್ ಔಲಿಯಾ, ಶೇಖ್ ಸಲೀಂ ಚಿಸ್ತಿ, ಕ್ವಾಜಾ ಮೈನುದ್ದೀನ್ ಚಿಸ್ತಿ ಅಂತ ಇದೆ. ಸೊ ಯಾರು ಹೀಗಂತ ಘಿಯಾಸುದ್ದೀನ್ ತುಘಲಕ್ನಿಗೆ ದೆಹಲಿ ಇನ್ನೂ ದೂರವಾಗಿದೆ ಅಂತ ಭವಿಷ್ಯವನ್ನು ನುಡಿದಂತಹ ಸಂತ, ಸೂಫಿ ಸಂತ ಯಾರು ಅಂತ ಹೇಳಿದ್ರೆ ಸೊ ಗೆಸ್ ಮಾಡಿದ್ದೀರಾ ಅಲ್ವಾ? ಎಸ್, ಆಪ್ಷನ್ 2 ಶೇಖ್ ನಿಜಾಮುದ್ದೀನ್ ಔಲಿಯಾ ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ ನೋಡಿ ಇಲ್ಲಿ. ಅರೇಬಿಕ್ ಮಾದರಿಯ ನಾಣ್ಯ ವ್ಯವಸ್ಥೆಯನ್ನ ಜಾರಿಗೆ ತಂದಂತಹ ಪ್ರಥಮ ದೆಹಲಿ ಸುಲ್ತಾನ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಏನಿರ್ಬೋದು ಇದಕ್ಕೆ ಆನ್ಸರು? ಆಪ್ಷನ್ಸ್ನ ನೋಡಿ, ಶೇರ್ ಶಾ ಸೂರಿ, ಅಲ್ಲಾವುದ್ದೀನ್ ಖಿಲ್ಜಿ, ಕುತ್ಬುದ್ದೀನ್ ಐಬಕ್, ಇಲ್ತಮಷ್ ಅಂತ ಇದೆ. ಸೊ ಅರೇಬಿಕ್ ಮಾದರಿಯ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಪ್ರಥಮ ದೆಹಲಿ ಸುಲ್ತಾನ ಯಾರು ಅಂತ ಹೇಳಿದ್ರೆ ಆಪ್ಷನ್ ಡಿ ಇಲ್ತಮಷ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 13ನೇ ಪ್ರಶ್ನೆ ನೋಡಿ. ಕೋಟೆಯಿಂದ ಆವೃತವಾಗದೇ ಇರುವಂತಹ ಸಿಂಧೂ ನಾಗರಿಕತೆಯ ಏಕೈಕ ನಗರ ಯಾವುದು ಅಂತ ಕೇಳಿದ್ದಾರೆ. ಸೊ ಕೋಟೆಯಿಂದ ಇದು ಕಂಪ್ಲೀಟ್ ಆಗಿ ಆವೃತವಾಗಿಲ್ಲ, ಆ ಒಂದು ಪ್ರದೇಶ ಅಥವಾ ನಗರ ಯಾವುದು ಅಂತ ಕೇಳಿರೋವಂಥದ್ದು. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಕಾಲಿಬಂಗನ್, ಸೂಕ್ತ ಜಂಡರ್, ಚನ್ಹೋದಾರ್ ಹಾಗೆಯೇ ಲೋಥಾಲ್ ಅಂತ ಆಪ್ಷನ್ಸ್ ಇದೆ. ಸೊ ಯಾವ ನಗರ ಕೋಟೆಯಿಂದ ಆವೃತವಾಗಿಲ್ಲ ಅನ್ನೋದನ್ನ ನೀವು ಇವಾಗ ಗೆಸ್ ಮಾಡಬೇಕು. ಸೊ ಐ ಹೋಪ್ ನೀವು ಗೆಸ್ ಮಾಡಿದ್ದೀರಾ ಅಂತ. ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಚನ್ಹೋದಾರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಈ ಒಂದು ನಗರ ಏನಿದೆ ಸಿಂಧೂ ನಾಗರಿಕತೆಯ ನಗರಗಳಲ್ಲಿ ಕೋಟೆಯಿಂದ ಆವೃತವಾಗದೆ ಉಳ್ಕೊಂಡಿರುವಂತಹ ಒಂದು ನಗರ ಅಂತಂದ್ರೆ ಚನ್ಹೋದಾರ್ ನಗರ. ನೆಕ್ಸ್ಟು 14ನೇ ಪ್ರಶ್ನೆ ನೋಡಿ ಇಲ್ಲಿ. ಸಿಂಧೂ ನಾಗರಿಕತೆಯಲ್ಲಿ ಕುದುರೆಯ ಮೂಳೆಗಳು ದೊರೆತಂತಹ ಒಂದು ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಯಾವ ಸ್ಥಳದಲ್ಲಿ ಕುದುರೆಯ ಮೂಳೆಗಳು ಸಿಕ್ಕಿರೋದು ಅಂತ ಹೇಳಿ. ಆಪ್ಷನ್ಸ್ ನೋಡಿ ಇಲ್ಲಿ. ಬಿರಸರ, ಭಗವಾನ್ಪುರ್, ಸೋತಿ, ಸುರ್ಕೋಟ ಅಂತ ಇದೆ. ಸೊ ಯಾವ ಸ್ಥಳದಲ್ಲಿ ಹಾಗಾದ್ರೆ ಕುದುರೆಯ ಮೂಳೆಗಳು ಸಿಕ್ಕಿರೋ ಅಂಥದ್ದು ಅಂತ ಅಂದ್ರೆ ಆಪ್ಷನ್ಸ್ 4 ನೋಡಿ, ಅಂದ್ರೆ 4ನೇ ಆಯ್ಕೆ ಸುರ್ಕೋಟ. ಈ ಒಂದು ಸ್ಥಳದಲ್ಲಿ ಕುದುರೆಯ ಮೂಳೆಗಳು ಸಿಕ್ಕಂತಹ ಒಂದು ಸ್ಥಳ ಆಗಿರೋವಂಥದ್ದು. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಮಹಾರಾಜಾದಿರಾಜ ಅನ್ನುವಂತಹ ಬಿರುದು ಧರಿಸಿದಂತಹ ಗುಪ್ತರ ಮೊದಲ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಗುಪ್ತರಲ್ಲಿಯೇ ಮೊದಲನೇ ಬಾರಿಗೆ ಮಹಾರಾಜಾದಿರಾಜ ಅನ್ನುವಂತಹ ಬಿರುದನ್ನು ಧರಿಸಿದಂತಹ ಗುಪ್ತರ ದೊರೆ ಯಾರು ಅಂತ ಹೇಳಿ ಪ್ರಶ್ನೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ. 1ನೇ ಚಂದ್ರಗುಪ್ತ, ಶ್ರೀಗುಪ್ತ, 1ನೇ ಕುಮಾರಗುಪ್ತ ಹಾಗೆ ಸಮುದ್ರಗುಪ್ತ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು. ಸೊ ಯಾರಿರ್ಬೋದು ಹಾಗಾದ್ರೆ ಮಹಾರಾಜಾದಿರಾಜ ಅಂತಕ್ಕಂತಹ ಬಿರುದನ್ನು ಧರಿಸಿದಂತಹ ಗುಪ್ತರ ದೊರೆ ಅಂತ ಹೇಳಿದ್ರೆ ಆಪ್ಷನ್ ಎ 1ನೇ ಚಂದ್ರಗುಪ್ತ ಅನ್ನೋದು ಸರಿಯಾಗಿರುವಂತಹ
ಇರುವಂತಹ ಆನ್ಸರ್ ಆಗಿರುತ್ತೆ. 1ನೇ ಚಂದ್ರಗುಪ್ತ ಮಹಾರಾಜಾದಿರಾಜ ಎಂಬ ಬಿರುದನ್ನು ಧರಿಸಿದ ಮೊದಲ ಗುಪ್ತರ ದೊರೆ ಆಗಿರ್ತಾನೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.